ನೀವು ನೋಡ್ತಾ ಇದ್ದೀರಾ ಸುವರ್ಣ. ಎಂತದ ಇದು? ಟಿವಿ ಆನ್ ಆಗಿದೆ, ಯಾರೂ ನೋಡ್ತಾ ಇಲ್ಲ. ಈ ಕುಳ್ಳ ಪುತ್ತಳಿಯನ್ನು ಮನೆ ನೋಡಿಕೊ ಅಂತ ಹೇಳಿ ಬಿಟ್ಟು ಹೋದ್ರೆ ಇವನು ಎಲ್ಲಿ ಅಡಗಿ ಹೋದ? ಎಷ್ಟಾದ್ರೂ ನಿಮ್ಮ ಸಾಹಸ ಮಾಡಿದವನಲ್ವ ಮಾರೇರೆ. ಟಿವಿಯಲ್ಲಿ ಯಾವ್ದೋ ಹುಡುಗಿಯನ್ನು ನೋಡಿರ್ತಾನೆ, ನೋಡ್ತಾ ನೋಡ್ತಾ ಕನಸಿನ ಲೋಕಕ್ಕೆ ಜಾರಿರ್ತಾನೆ. ಈಗಳ ಸೊಂಟೆ ಕನಸಿನ ಲೋಕಕ್ಕೆ ಜಾರೋದು ಎಂತ ಇದ್ರು ನನ್ನಂತ ಫ್ಲವರ್ ಸ್ಟಾರ್ಗಳ ಹೊರತು ಅವನಂತ ಕಾಂಜಿ ಪಿಂಜಿ ಸ್ಟಾರ್ಗಳಲ್ಲ. ಇದು ಟಿವಿ ಆಫ್ ಮಾಡ್ತೀನಿ. ಓ ಕಾಯಿ ಮುಂಚಿ, ಎಂತಾಯ್ತಾ? ಎಂತದಕ್ಕೆ ಕೊಲೆ ಕೊಲೆ ಅಂತ ಅರಭಯ ಆಗ್ತಿದ್ಯಾ? ಯಾರನ್ನಾದ್ರೂ ಕೊಲೆ ಮಾಡಿ ಬಂದಿಯನಾ? ಓ ಸಾಯಿರವಾಣು, ಯಾವ ಪೊರ್ತಿನಲ್ಲಿ ಎಂತ ತಮಾಷೆ ಮಾಡ್ಬೇಕಂತ ಹೇಳಿ ಗೊತ್ತಾಗುದಿಲ್ಲ ನಿನಗೆ. ಅಲ್ಲನಾ ಅವನ ನೋಡಿದ್ರೆ ಕೊಲೆ ಮಾಡುವಾಗೆ ಕಾಣ್ತಾನ, ಕೊಲೆ ಆಗುವಾಗೆ ಕಾಣ್ತಾನೆ. ನಿನ್ ಮಾಹಿತಿ ನಾನೇ ಮಾತಾಡ್ತಾನೆ. ಓ ಕುಳ್ಳ ಪುತ್ತಳ್ಳಿ, ಎಂತದಕ್ಕೆ ಇಷ್ಟೊಂದು ಗಾಬರಿಯಾಗಿದೆ ಪುಟ್ಟ? ನೀನು ಅದು ಅದು ಅಂತ ಹೇಳಿದ್ರೆ ನಾನು ಯಾವುದು ಅಂತೇಳಿ ತಿಳ್ಕೊಳ್ಬೇಕಾ? ಮರ್ಯಾದೆಯಲ್ಲಿ ಎಂತ ಆಯ್ತು ಅಂತೇಳಿ ಬಗಲು, ಇಲ್ಲದಿದ್ರೆ ಇಲ್ಲಿಂದ ತೊಲಗು. ಅದನ್ನ ಟಿವಿ ನೋಡ್ತಿದ್ದೆ. ಟಿವಿಯಾಗ 4-5 ಮಂದಿ ಸೇರಿ ಒಬ್ಬಣ್ಣ ಮಸ್ತ್ ನೋಡ ಕಚ್ಚಾ ಕಚ್ಚಾ ಅಂತ ಕೊಚ್ಚಾಕ್ಬಿಟ್ರ. ಅದನ್ನ ನೋಡಿ ನಂಗೆ ಹೆದರಿಕೆ ಆಗ್ಬಿಡ್ತು. ಯಾಕ್ರಿ ಬನ್ನಿ, ನಾ ಇಲ್ಲಿ ಹೆದರಿ ನಡಿಗೆ ಸಾಯಕತ್ತೀನಿ, ನೀವು ನಕ್ಷಟಿಗೆ ಮಾಡಿದ್ರಾಗ ನಾಕತ್ತಿರಲ್ಲ. ಮತ್ತಿನ್ನೆಂತದ? ರಸ್ತೆಯಲ್ಲಿ ನಿಜವಾದ ಕೊಲೆ ನಡೀತಿದ್ರೇನೆ ಜನ ಶೂಟಿಂಗ್ ನಡೀತಿದೆಯೇನೋ ಅಂತ ಖುಷಿಯಲ್ಲಿ ನೋಡ್ತಾರೆ. ಅಂತದ್ರಲ್ಲಿ ನೀನು ಟಿವಿಯಲ್ಲಿ ಕೊಲೆ ನೋಡಿ ಈ ನಮೂನೆ ಭಯ ಪಡ್ತಿದ್ಯಲ್ಲ. ನಾಳೆ ದಿನ ನಿನಗ್ ಮದುವೆ ಆದ್ರೆ ಬುಡೇದಿಯನ್ನು ಹೇಗೆ ಕಾಪಾಡ್ತೀಯಾ? ಮದುವೆ ಆದ್ರಲ್ವ ಕಾಪಾಡ್ಲಿಕ್ಕೆ? ನಂಗೆ ಮದುವೆ ಆಗಲ್ಲ ಅಂತ ಹೇಳಿ ತೀರ್ಮಾನ ಮಾಡ್ಬಿಟ್ಟಿ. ತೀರ್ಮಾನ ಅಲ್ಲನ, ಇದು ವಿಧಿ ಲಿಖಿತ. ಹಂಗಣ್ಣಕ್ ಹೋಗೋಣ. ಈಗ ಬಂದಿರೋ ಬಾಣನ ಒಳ್ಳೆಸ್ಕೊಂಡೆ ಆಕಿನ ಕಡೆಯಿಂದ ಈ ಕೊಳಲಿಗೆ ಹಾಕಿರೋ ಕೆಂಪು ಪಟ್ಟಿ ತೆಗೆಸ್ತೇನೆ. ಅವಳ ಕೈಯಿಂದ ಪಟ್ಟಿ ಬಿಚ್ಚಿಸ್ಲಿಕ್ಕೆ ಹೋದ್ರೆ ನಿನ್ನ ಮೂಗಿಗೆ ಹತ್ತಿ ಬಾಯಿಗೆ ಅಕ್ಕಿ ಕಾಳು ಬೀಳ್ತದೆ. ದುರ್ಸು, ಇವನು ಮೊದಲೇ ಭಯ ಪಟ್ಟಿದ್ದಾನೆ. ನೀವು ಈ ನಮೂನೆ ಎಲ್ಲ ಮಾತಾಡಿ ರಾತ್ರಿ ಪೂರ್ತಿ ಒದ್ದಾಡ್ಕೊಂಡು ಮಲಗುವಾಗೆ ಮಾಡಬೇಡಿ. ಈಗೆಂತ ಅವನು ಮುದ್ದಾಡ್ಕೊಂಡು ಮಲಗ್ತಾನ? ಅಣ್ಣ ತಮ್ಮಂದಿರಿಬ್ರು ಒದ್ದಾಡ್ಕೊಂಡೆಲ್ವ ಮಲಗುದು? ಓಯ್, ಅವ್ರು ಎಂತ ಬೇಕಾದ್ರೂ ಸಾಯ್ಲಿ ಮಾರೇರೆ. ನಾನು ಹೋಗ್ತೇನೆ, ಮೊದ್ಲು ಇವನ್ನ ಕಳಿಸಿ ಬನ್ನಿ. ಈಗಳ ಕೆರೆಂಗು ಮನೆಗೆ ಹೋಗು. ಇಲ್ಲ ನಂಗೆ ಆಗಿರೋ ಹೆದರಿಕೆಗೆ ನಮ್ಮ ಮನೆಗೆ ಹೋಗಂಗಿಲ್ಲ. ಭಯ ಪಡ್ಬೇಡಣ, ಟಿವಿಯಲ್ಲಿ ಬರುವುದೆಲ್ಲ ಸುಮ್ಮನೆ ನಮ್ಮನ್ನು ಎದುರಿಸ್ಲಿಕ್ಕೆ. ನಾವು ಸಿನಿಮಾವನ್ನು ಸಿನಿಮಾದ ತರ ನೋಡಿದ್ರೆ ಎಂತ ಭಯ ಕೂಡ ಆಗುದಿಲ್ಲ. ಹೋಗು, ಮನೆಗೆ ಹೋಗು. ಇಲ್ಲ ನೀ ಏನ್ ಹೇಳ, ನಾನು ನಿನ್ ಜೊತೆಗೆ ಇರ್ತೀನಿ. ಇದು ಒಳ್ಳೆ ಕಥೆ ಆಯ್ತಲ್ಲ. ಮದುವೆ ಆದವರಿಗೆ 108 ಮಂಡೆ ಬೆಚ್ಚ ಇರ್ತದ. ಅದನ್ನು ಬಿಟ್ಟು ಬ್ರಹ್ಮಚಾರಿಗಳಾದ್ರೆ ನಿನ್ನ ಹತ್ರ ಬ್ರಹ್ಮಾಂಡದ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಆಗ್ತದ? ನಂಗೆ ಹೊರಗೋಗಿ ಹೆದರಿಕೆ ಆಕತಿ. ನಾನು ನಿನ್ ಜೊತೆಗೆ ಇರ್ತೀನಿ. ಸ್ನೇಹಿತನ ಎಷ್ಟು ಸಹಾಯ ಮಾಡೋಂಗಿಲ್ಲ. ಸ್ನೇಹದ ಹೆಸರನ್ನು ಎತ್ತಿ ನನ್ನನ್ನು ಸೆಂಟಿಮೆಂಟಿನಲ್ಲಿ ಕಟ್ಟಿ ಹಾಕಿ ಬಿಟ್ಟಿಯಲ್ಲನ. ಎಸ್, ಸ್ನೇಹಿತನಿಗೆ ಸಹಾಯ ಮಾಡಿದ್ರೆ ನಮ್ಮ ಸ್ನೇಹಕ್ಕೆ ಬೆಲೆ ಇರುವುದಿಲ್ಲ. ಈಗಳ ನಿನ್ನ ಭಯ ಕೂಡ ಹೋಗಬೇಕು. ಈ ಮನೆಯಲ್ಲಿ ಇವತ್ತು ನನಗೆ ಖುಷಿ ಕೂಡ ಹೆಚ್ಚಾಗಬೇಕು ಅಂದ್ರೆ ಹೋಗಿ ಒಂದು ಫುಲ್ ಬಾಟ್ಲಿ ತಗೊಂಡು ಬಾ. ಒಟ್ಟಿಗೆ ಕುಡಿದು ಒಟ್ಟಿಗೆ ಮಲ್ಕೊಳ್ಳುವ. ಹೆದರಿ ಸಾಯಕತ್ತೀನಿ, ಎಣ್ಣೆ ಬೇಕಾ? ಈಗಳ ಪಿಂಟಿ, ಪರಮಾತ್ಮ ಹೊಟ್ಟೆಯ ಒಳಗೆ ಹೋದರೆ ಭಯಕ್ಕೆ ಭಯವೇ ಭಯ ಬಿದ್ದು ಓಡಿ ಹೋಗ್ತದ. ಅದಕ್ಕೆ ಹೇಳ್ತಿದ್ದೀನಿ, ಹೋಗಿ ಬಾಟ್ಲಿ ತಗೊಂಡು ಬಾ. ಹೇಗೂ ನನ್ನ ದೋಸ್ತು ಮನೆಯಲ್ಲಿಲ್ಲ, ಮರಗುಳಿಯ ಮನೆಯಲ್ಲಿ ಕೂತು ಪಾರ್ಟಿ ಮಾಡುವ.
ಏನಾತ ಈ ಮುಟ್ಟಾಳ ಏನೋ ಇಷ್ಟೊತ್ತಾದ್ರೂ ಬರ್ಲಿಲ್ಲ. ಇವನು ನೀನು ಎಣ್ಣೆ ತರ ಕಳಿಸ್ತು ಅಥವಾ ಎಣ್ಣೆ ತಯಾರ್ಸಕ್ ಕಳಿಸ್ತು? ಬರ್ತಾರ ತಡ್ರಿ, ಅದಕ್ಕೆ ತಾಳ್ಮೆ ಗಿಟ್ಟ ವೃತ್ತಿ ಆಡ್ಲಿಕ್ಕತ್ತೀರಿ. ಏನ್ ಮಾಡೋದಪ್ಪ, ನನ್ನ ಇಡೀ ಜೀವನ ಬರೀ ಕಾಯೋದ್ರಲ್ಲೇ ಆಗೋಯ್ತು. ಬೆಳಿಗ್ಗೆ ಆದ್ರೆ ಹೆಣ್ಣಿಗೋಸ್ಕರ ಕಾಯ್ಬೇಕು, ರಾತ್ರಿ ಆದ್ರೆ ಎಣ್ಣೆಗೋಸ್ಕರ ಕಾಯ್ಬೇಕು. ಕೆಲವರು ಹಾಗೆ ಬೆಲ್ಚಪ್ಪ, ಬಾ ಅಂತ ಕರೆದ್ರೂ ಬರೋದಿಲ್ಲ. ಇನ್ನು ಕೆಲವರು ಬೇಡ ಅಂತೇಳಿ ಮುಂದೆ ಹೋದ್ರು ಹಿಂದೆ ಬರೋದನ್ನು ಬಿಡುದಿಲ್ಲ. ಒಟ್ಟರಾಶಿ ಹಣೆ ಬರ ಸರಿ ಇರ್ಬೇಕಪ್ಪ. ಇಂಥ ಹೊತ್ತಿನಲ್ಲಿ ಹಣೆ ಬರದ ಬಗ್ಗೆ ಯಾಕೆ ಮಾತಾಡ್ತೀಯ ಬಿಡೋ. ಹೊಟ್ಟೆ ತುಂಬ ಎಣ್ಣೆ ಹಾಕೊಂಡು ಕಣ್ ತುಂಬ ನಿದ್ದೆ ಮಾಡಿದ್ರೆ ಸಾಕು, ಆ ನಶೆನಲ್ಲಿ ಕನಸಲ್ಲಾದ್ರೂ ಕರೀನಾ ಕಪೂರ್ ಬರ್ತಾಳೋ ಏನೋ. ಮಾಮ್ ಬಂದ್ರೆ ಅವಳು ಒಬ್ಬಳೇ ಬರೋದಿಲ್ಲ, ಅವಳ ಹಸ್ಬೆಂಡ್ ಸೈಫ್ ಅಲಿ ಖಾನ್ ಕೂಡ ಬರ್ತಾನೆ. ಮನೆ ಹಾಳ ಕನಸು ಕಲ್ಲಾಕ್ಬೇಡ. ಮೊದಲು ಆ ಮುಟ್ಟಾಳಂಗೆ ಫೋನ್ ಮಾಡಿ ಎಲ್ಲಿದ್ದಾನೆ ಅಂತ ಕೇಳು. ಮೊದಲೇ ಭಯದಲ್ಲಿದ್ದಾನೆ ಅಂತಿದೆ, ಫುಲ್ ಬಾಟ್ಲು ಕುಡಿದ್ಬಿಟ್ಟು ಎಲ್ಲಾರು ಮೋರಿ ಪಕ್ಕ ಬಿದ್ದಿರ್ತಾನೆ ಏನೋ. ಸಿಕ್ಕಲ್ಲಿ ಮಕ್ಕಳಕ್ ನಿಮ್ ತಮ್ಮಗೇನ್ ಆದಿಲ್ಲ ಅನ್ಕೊಂಡ್ರೇನ್ರಿ? ಏನೋದು ಅದರಿ ಕುಡ್ದಾಗ ನಿಮ್ಗೆ ಇರುದಿಲ್ಲಲ್ಲ, ನನಗೇನೋ ಇರಲ್ಲ. ಅದರೀಪ ಕುಡಿದ್ರು ಅವ್ರಿಗೆ ಅದು ಬಾಳ ಇರ್ತದಲ್ಲ. ಸರಿ ಮಾತಾಡಮ್ಮ. ಅವಿವೇಕಿ, ನಾನು ಎಷ್ಟು ಕುಡಿದ್ರು ನಾನು ಕಂಟ್ರೋಲ್ ಅಲ್ಲಿ ಇರ್ತೀನಿ ಕಣೋ. ನೋಡಿ ಸುಮ್ಮನೆ ಹೀಗೆ ರೇಗಿಸ್ತಾ ಇದ್ರೆ ನಾವು ಹೊರಟೋಯ್ತೀನಿ ಅಷ್ಟೇ. ಹೋಗ್ಬೇಡಿ ಬೇಂದ್ರದಂಡೆ, ನೀವು ಹೋದ್ರೆ ಬಾಟ್ಲಿಯ ಪಾರ್ಟಿಗೆ ಮಜಾ ಇರೋದಿಲ್ಲ. ಇರಿ ಅವ್ನು ಎಲ್ಲಿದ್ದಾನಂತಿಲ್ಲಿ, ನಾನು ಹುಡ್ಕೊಂಡು ಬರ್ತೇನೆ. ನೀವೇನು ಹುಡ್ಕದ್ ಬೇಕಾಗಿಲ್ಲ, ನಾನೇ ಕರ್ಕೊಂಡ್ ಬಂದಿದ್ದೀನಿ. ಇದೇನು ಇನ್ಸ್ಪೆಕ್ಟ್ರೆ ಇವನ್ ಜೊತೆ ಬಂದ್ಬಿಟ್ರಿ? ಇನ್ನೇ ನೀವು ತಾತನ ಜೊತೆ ಬರ್ಬೇಕಾಗಿತ್ತಾ? ನೀವು ಇವನನ್ನ ಕರ್ಕೊಂಡು ಬಂದ್ರಲ್ಲ, ಈ ಮುಟ್ಟಾಳ ಏನಾದ್ರೂ ಎಡವಟ್ ಕೆಲಸ ಮಾಡ್ಬಿಟ್ಟು ತಗೊಳಕೊಂಡ್ಬಿಟ್ಟೇನೋ ಅಂತ ವಿಚಾರಿಸ್ದೆ. ಎಡವಟ್ ಕೆಲಸ ಮಾಡಿರೋದಲ್ಲ, ನೋಡಿದಾನೆ. ನೋಡಿರೋದಾ? ಓ ಇನ್ಸ್ಪೆಕ್ಟರ್, ನೀವು ಇಲ್ಲೇ ತಪ್ಪು ತಿಳ್ಕೊಂಡಿದ್ದೀರಾ. ಆಕ್ಚುಲಿ ಅವ್ನು ಓದದ್ದು ತೀರ್ಥ ತರ್ಲಿಕ್ಕೆ. ತೀರ್ಥ ತರೋದಕ್ಕೆ ಹೋಗಿದ್ದ. ಆ ಇನ್ಸಿಡೆಂಟ್ ನೋಡಿ ಪ್ರಜ್ಞೆ ತಪ್ಪಿದ್ದ. ಪ್ರಜ್ಞೆ ತಪ್ಪಿದ್ರ ಸಾಹೇಬ್ರ ಅದೇನಾಗಿದೆ ಅಂತ ಅರ್ಥ ಆಗೋಂಗ್ ಹೇಳ್ರಿ. ಅದು ನಮ್ಮ ಏರಿಯಾ MLA ಸಾಹೇಬ್ರ ಮೇಲೆ ಕೆಲವು ಪುಡಿ ರೋಡಿಗಳು ಅಟ್ಯಾಕ್ ಮಾಡಿದ್ದಾರೆ. ಅದನ್ನ ನೋಡಿ ಇವ್ನು ಪ್ರಜ್ಞೆ ತಪ್ಪಿದ್ದ. ನಮ್ಮ MLA ಸಾಹೇಬ್ರು ಈಗ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾರೆ. ಅವ್ರನ್ನ ಅಟ್ಯಾಕ್ ಮಾಡಿದ ರೌಡಿಗಳು ಯಾರು ಅಂತ ಗೊತ್ತಾಗಬೇಕು ಅಂದ್ರೆ ಇವನು ಪ್ರಜ್ಞೆ ಬರಬೇಕು. ಬೇಡದೇ ಇರುತ್ತಮ್ಮ. ಲೇ ಉಣ್ಮೆ, ಯಾಕೋ ಈಗ ನಿಂತಿದೀಯಾ? ಕೊಲೆ ಮಾಡಕ್ ಬಂದಿದ್ ರೌಡಿಗಳು ಯಾರು ಅಂತ ಹೇಳು. ಲೇ ಏನಾಯ್ತು ಎದ್ದೇಳು. ಅಯ್ಯೋ 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 ಅಯ್ಯೋ, ಎಂತ ಅವಸ್ಥೆ ಮಾರೇರಿದು. ಇನ್ಸ್ಪೆಕ್ಟರ್ ಮನೆಗೆ ಬಂದಿದ್ದಾರೆ. ಇವನೆಂತದಕ್ಕೆ ಈ ನಮೂನೆ ಮಗರಿದ್ದಾನೆ? ಅಲ್ಲ, ಎಲ್ರು ಇಲ್ಲಿ ಸೇರ್ಕೊಂಡು ಎಂತ ಮಾಡ್ತಿದ್ದೀರಾ? ರೀ ಪೊಲೀಸವರಾಗಿ ನಾವೇ ಸುಮ್ಮಿದೀವಿ, ನೀವೇನ್ರಿ ಲಾಯರ್ ತರ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಿದ್ರಿ? ಅದು ಇವ್ರ ಪೇಷಂಟ್ಗಳ ಹತ್ರ ಜಾಸ್ತಿ ಮಾತಾಡಕ್ಕಾಗಲ್ವಲ್ಲ, ಅದಕ್ಕೆ ಇಂಥ ಚಾನ್ಸ್ ಸಿಕ್ಕಾಗ ಎಲ್ಲಾ ಪ್ರಶ್ನೆಗಳನ್ನೂ ಉದುರಿಸ್ಬಿಡ್ತಾರೆ. ಹೌದು, ನೀವ್ಯಾರು? ಇದಕ್ ಮುಂಚೆ ಈ ವಟಾರದಲ್ಲಿ ನಿಮ್ಮನ್ನ ನೋಡೇ ಇಲ್ವಲ್ಲ? ಅವಳು ನಾನು. ನಾನ್ ನಿಮ್ ಬಗ್ಗೆ ಕೇಳಿಲ್ಲ ರೀ, ಅವ್ರ ಬಗ್ಗೆ ಕೇಳ್ತಾ ಇರೋದು. ನಾನು ಹೇಳ್ತಿರೋದು ಅವಳ ಬಗ್ಗೆ ಇನ್ಸ್ಪೆಕ್ಟ್ರೆ. ಅವಳ ಹೆಸರೇ ನಾನು, ಅಂದ್ರೆ ನಾಗಮಂಗಲದ ಭಾನು. ಅವಳ ಊರಿನ ಹೆಸರನ್ನ ಮೊದಲನೇ ಅಕ್ಷರ, ಅವಳ ಹೆಸರನ್ನ ಕೊನೆ ಅಕ್ಷರ ಸೇರಿಸಿ ಆ ತರ ಇಟ್ಕೊಂಡಿದ್ದಾಳೆ. ನನ್ಗೆ ಯಾಕೋ ಇವ್ರು ನೋಡ್ತಿದ್ರು ಅನುಮಾನ ಬರ್ತಿದೆ. ನನ್ನ ನೋಡಿದ ಕೂಡ್ಲೆ ಎಲ್ರು ಹೇಳೋ ಫಸ್ಟ್ ಡೈಲಾಗ್ ಇದೆ ಸರ್. ಆದ್ರೆ ಯಾವ್ದಕ್ ಅನುಮಾನ ಬರ್ತಿದೆ ಅಂತ ಮಾತ್ರ ಯಾರು ಹೇಳಿಲ್ಲ. ನೀವಾದ್ರೂ ಹೇಳಿ ಸರ್. ಅದನ್ನ ಸಮಯ ಬಂದಾಗ ಹೇಳ್ತೀನಿ. ಈಗ ನಿಮ್ ಸಮಸ್ಯೆಗಿಂತ ಇವನ್ ಎಚ್ಚರ ಆಗೋದು ಮುಖ್ಯ. ಇವನ್ ಎಚ್ಚರ ಆದ ಕೂಡ್ಲೆ ಆ ಕೊಲೆಗಾರರು ಯಾರು ಅಂತ ಹೇಳಿದ್ರೆ ನಾವು ಅವ್ರನ್ನ ಈಸಿಯಾಗಿ ಹಿಡಿಬೋದು. ಅದಕ್ಕೆ ಇವನ್ ಎಚ್ಚರ ಆದ ಕೂಡ್ಲೆ ನನಗೊಂದು ಫೋನ್ ಮಾಡಿ. ಅದಕ್ಕೆಲ್ಲ ಫೋನ್ ಮಾಡಿ ಯಾಕೆ ಡಿಸ್ಟರ್ಬ್ ಮಾಡೋದ್ರಿ? ಇವ್ರಿಗೆ ಪ್ರಜ್ಞೆ ಬರೋ ತನಕ ನಮ್ ಜೊತೆ ನೀವು ಇಲ್ಲೇ ಮಲ್ಕೋರಲ್ಲ. ಲೇ ಸೀದೋಗಿರೋ ಬದನೆಕಾಯಿ, ಜಾಸ್ತಿ ಮಾತಾಡಿದ್ರೆ ಬಾಯಿಗೆ ಹುಣಸೆ ಹಣ್ಣು ತುರ್ಕಿ ನಿಂಬೆ ನೀಚೆ ತೆಗೆದ್ಬಿಡ್ತೀನಿ. ಸುಮ್ಮನೆ ನಾನು ಹೇಳೋದಷ್ಟು ಮಾಡ. ಲೇ ಅವಿವೇಕಿ, ಯಾರ ಹತ್ರ ಹೇಗೆ ಮಾತಾಡ್ಬೇಕು ಅನ್ನೋದು ಗೊತ್ತಾಗಲ್ವೇ? ಇದನ್ನೆಲ್ಲ ನನ್ನ ಹತ್ರ ಹೇಳಿಕತ್ತಿರಲ್ಲ, ಯಾರು ನೀವು? ಇನ್ನೊಂದು ಸಲ ಹೊಡೆದ್ರೆ ನಾನು ಪ್ರತಿ ತಪ್ಪಿದ್ ಬಿಡ್ತೀನಿ. ಓಯ್, ಅವರ ವಿಷಯಕ್ಕೆ ಚಂಡಿ ಬೈ. ನೀವೆಲ್ರು ಇಲ್ಲಿ ಸೇರ್ಕೊಂಡು ಎಂತ ಮಾಡ್ತಿದ್ದೀರಾ? ಈಗ ನಮ್ಮ ಬ್ರೂಸ್ಲಿ ಪಾಪ ಕುಳ್ಳ ಪುತ್ತಳ್ಳಿ ಭಯ ಪಟ್ಟಿದ್ದಲ್ಲನ, ಇವನ ಭಯವನ್ನು ಹೋಗಿಸ್ಲಿಕ್ಕೆ ಅಂತ ನಾವೆಲ್ಲರೂ ಪಣ ತೊಟ್ಟು ಪಾರ್ಟಿ ಮಾಡ್ಲಿಕ್ಕೆ ಇಲ್ಲಿ ಸೇರಿದ್ದೇವ. ತನ್ನಿ ಮೀರ್ದ ಪೊರೆನ, ಕೈಕಾರು ಮರ ಕಟ್ಟಿದ ಪೊರೆನ, ಕೂದಲ್ ತಾಲ್ದ ಪೊರೆನ, ಮಂಡೆ ಚಪ್ಪಡಿ ಹಾಕೊಡು ದಾನೆ ಸೈಪರೇ. ಇತ್ತೀಚೆಗೆ ಕುಡಿಯೋದನ್ನು ಜಾಸ್ತಿ ಮಾಡಿದಿರಲ್ಲ, ಮನೆಗೆ ಬನ್ನಿ, ಸರಿಯಾಗಿ ಬುದ್ಧಿ ಕಲಿಸ್ತೇನೆ. ಕೊಲೆ 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 ಓ ಕುಳ್ಳ ಪುತ್ತಳ್ಳಿ, ಇಲ್ಲಿ ಯಾವ ಕೊಲೆ ಕೂಡ ನಡೆದಿಲ್ಲ ಎಂತದೇ ಅರಬೆ ಹಾಕ್ತೀಯಾ? ಅಲ್ಲಲ್ಲ, ನೀನು ನಮ್ಮನ್ನ ಅರಬೆ ಹಾಕಿದ್ರೆ ನೋಡಿದ ಜನ ತಪ್ಪು ತಿಳ್ಕೊಳ್ಳೋದಲ್ವಾ? ತಿಳ್ಕೊಳ್ಳೋದೇನ್ರಿ, ಈಗಾಗಲೇ ತಪ್ಪು ತಿಳ್ಕೊಂಡು ಆಗ್ಯದ. ಇವ್ರಿಗೆ ಪ್ರಜ್ಞೆ ಬಂದ ಕೂಡಲೇ SI ಸಾಹೇಬ್ರು ಫೋನ್ ಮಾಡ್ಲಿಕ್ಕೆ ಕೇಳಿದ್ರು. ನಾ ಫೋನ್ ಮಾಡಿ ಬರ್ತೀನಿ. ಮುಕುಂದ, ರಾತ್ರಿ ನೀನ್ ನಿಜವಾಗ್ಲೂ ಕೊಲೆ ನೋಡ್ದೇನೋ? ಹೌದು ಮಾಡು. ಅವಾಗ ಗೆಟ್ಟ ಎದುರಿಗೆ ಇದು ಗೊತ್ತಾ?
ಈಗ್ಲೂ ನೀನ್ ಹಾಗೆ ಎದುರ್ಕೋತಿದ್ಯಾ? ಲೇ ಮುಟ್ಟಾಳ, ಅವ್ರು ಕೊಲೆ ಮಾಡ್ತಿದ್ರೆ ನೀನ್ ಯಾಕೋ ನಿಂತ್ಕೊಂಡು ನೋಡ್ತಿದ್ದೆ? ನಾನು ನಿಂತ್ಕೊಂಡು ನೋಡ್ತಿರ್ಲಿಲ್ಲ ಅಣ್ಣ. ನನ್ನ ಪಾಡಿನ ಜಾರ ನಡ್ಕೊಂಡು ಹೋಗ್ತಿದ್ದ. ಅವಾಗ MLA ಸಾಹೇಬ್ರ ಎದುರುಗಡೆ ಓಡಿ ಬಂದ್ರೆ, ಅವ್ರ ಹಿಂದಿಂದ ರೌಡಿಗಳು ಬಂದ್ರೆ, ರೌಡಿಗಳು ಅವ್ರನ್ನ ಅಡ್ಡ ಹಾಕಿ ಮತ್ತೆ ತಗೊಂಡ ಕಚಾಕ್ ಅಂತ ಆಗಿದ್ರೆ ಅವಾಗ ಕೊಲೆ 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 ಅಂತ ಹೋದ್ರಿದೆ. ರೌಡಿಗಳೆಲ್ಲ ಓಡೋಗ್ಬಿಟ್ರೆ. ಓ ಕಾಯಿ ಮುಂಚಿ, ನೀನ್ ನಿಜವಾಗ್ಲೂ ಗ್ರೇಟಾ. ನಿಜವಾದ ಕೊಲೆ ನೋಡಿದ್ಯಾ ಅಂದ್ಮೇಲೆ ಪಿಕ್ಚರ್ ಅಲ್ಲಿ ತೋರಿಸುವ ಕೊಲೆಗಳಿಗೆ ನೀನು ಭಯ ಪಡೋದಿಲ್ಲ ಅಂತ ಆಯ್ತು. ಇಲ್ರಿ ವೈನಿ, ಅವ್ರು ಕೊಲೆ ಮಾಡಿದ ರೀತಿ ನನ್ನ ಕಣ್ಣ ಗುಡ್ಡದ ಬಸವೇಶ್ವರ ಇವ್ರೇನಪ್ಪ ಹೇಳ್ತಾರ ಪ್ರಜ್ಞೆ ತಪ್ಪಿ ಬಿದ್ಬಿಟ್ರು. ಇವ್ರ ಹತ್ರ ಕೊಲೆ ಬಗ್ಗೆ ಕೇಳಿದ್ದ ತಪ್ಪಾತ. ರೀ ಮುರಾರಿ ಅವ್ರೆ, ಎಲ್ರಿ ಅವನ? ಇಲ್ಲಿ ಯಾರು ನೋಡ್ರಿ ಸಾಹೇಬ್ರ? ಏನ್ರಿ ತಮಾಷೆ ಮಾಡ್ತಿದ್ರೇನ್ರಿ? ಅವ್ನು ಈ ರೀತಿ ಮಲಗಿರೋದನ್ನ ನಾನೇ ರಾತ್ರಿ ನೋಡ್ಕೊಂಡು ಹೋಗಿರ್ಲಿಲ್ವನ್ರಿ? ಅವ್ನು ಎಚ್ಚರ ಆದ್ಮೇಲೆ ಕರೀರಿ ಅಂತಂದ್ರೆ ಅವ್ನು ಈ ರೀತಿ ಮಲಗಿರೋದನ್ನ ತೋರ್ಸೋದಕ್ಕೆ ಕರೀದ್ರೇನ್ರಿ? ಇಲ್ಲ ಸರ್, ಅವ್ನು ಇಷ್ಟೊತ್ತರ್ಗು ಎದ್ದು ಆ ಕೊಲೆ ಬಗ್ಗೆ ಮಾತಾಡ್ತಿದ್ದ. ನೀವ್ ಈ ಒಟಾರಕ್ ಬಲ್ಗಾಲ್ ಇಡ್ತಿದ್ದಂಗೆ ಪ್ರಜ್ಞೆ ತಪ್ಪಿದೋದ. ರೀ ನನ್ನ ಹತ್ರ ತಮಾಷೆ ಮಾಡ್ಬಿಡಿ. ನಾನು ವೈಲೆಂಟ್ ಆದ್ರೆ ಎಲ್ರಿಗೂ ಒಡೆ ಪಾಯ್ಸ ಹಾಕ್ಸ್ಬಿಡ್ತೀನಿ. ಯಾಕ್ರಿ ಸಾಹೇಬ್ರ, ನಿಮ್ ಮನ್ಯಾಗ ಫಂಕ್ಷನ್ ಅದನ್ರಿ? ಡೇಟ್ ಯಾವ್ದಂತ ಹೇಳ್ಬಿಡ್ರಪ್ಪ, ನಾ ಒಂದಿನ ಮೊದ್ಲ ಬಂದ್ಬಿಡ್ತೀನಿ. ಕೊಡ್ತೋಗಿರೋ ಕೋಸಂಬರಿ ಪದೇ ಪದೇ ನನ್ನನ್ನು ಕಿಂಡಲ್ ಮಾಡ್ತಿದ್ರೆ ಕೋಸಂಬರಿ ಜೊತೆ ಸೌತೆಕಾಯಿ ಮಿಕ್ಸ್ ಆಗಿ ಹೋಗ್ರು ಬಿಡ್ತೀನಿ. ಹೋಗ್ಲಿ ಬಿಡಿ ಸಾರ್, ಅವನು ಮರ್ತು ಏನೇನೋ ಮಾತಾಡ್ಬಿಡ್ತಾನೆ. ಅದಕ್ಕೆ ರೀ ಇವ್ನು ಇನ್ನೂ ಬದುಕೊಂಡಿರೋದು. ಇಲ್ಲ ಅಂದಿದ್ರೆ ಕತೆನೇ ಬೇರೆ ಆಗಿರೋದು. ನೋಡ್ರಿ, ನನ್ನ ಟೆನ್ಷನ್ ಅರ್ಥ ಮಾಡ್ಕೊಳ್ರಿ. ಇವ್ನು ಎಚ್ಚರಾಗಿ ಬಾಯ್ ಬಿಟ್ರೇನೆ ನಾವು ಆ ಕೇಸ್ನ ಸಾಲ್ವ್ ಮಾಡೋದಕ್ಕಾಗೋದು. ಅದಕ್ಕೆ ಇವ್ನು ಎಚ್ಚರ ಆದ್ಮೇಲೆ ಫೋನ್ ಮಾಡಿ. ಸುಮ್ನೆ ತಮಾಷೆ ಮಾಡೋದಕ್ಕೆ ಹೋಗ್ಬೇಡಿ. ಒಳ್ಳೆ ಕತೆ ಆಯ್ತಲ್ಲ. ಇವ್ನ್ ಯಾಕಾದ್ರೂ ಆ ಕೊಲೆ ನೋಡಿದ್ನೋ, ಯಾಕಾದ್ರೂ ಇಲ್ಲಿ ಬಂದ್ ಪ್ರಜ್ಞೆ ತಪ್ಪು ಬಿದ್ದಿದ್ದಾನೋ ಗೊತ್ತಿಲ್ಲ. ನಾವಂತೂ ನಿಜವಾಗ್ಲೂ ಭಯ ಪಡೋ ತರ ಆಗಿದೆ. ನೀನ್ ಎಂತ ಕೂಡ ಭಯ ಪಡ್ಬೇಡ, ಜಾನಮ್ಮನ್ ನಿನ್ನೊಟ್ಟಿಗೆ ನಾನಿರ್ತೀನಿ. ನಾನ್ ವೆಜಿಟಬಲ್ ಫ್ರೂಟ್, ಅದೇನ್ ನಾನ್ ವೆಜ್ ಅಂತ ಮಾತಾಡ್ತೀಯೋ? ಕಣ್ಣೆದುರುಗಡೆ ನಾನಿರ್ಬೇಕಾದ್ರೆ ನೀನ್ ಯಾಕೆ ಅವಳ ಜೊತೆ ಇರ್ತೀಯಾ? MP ಅವ್ರ, ನೀವ್ ಅವ್ರ ಜೊತೆ ಇದ್ರು, ಇವ್ರು ಅವ್ರ ಜೊತೆ ಇದ್ರು, ಎಡವಟ್ಟಾಗೋದು ಅವ್ರಿಗೆ ರೀ. ಅದಕ್ಕೆ ನೀವು ಈ ವೇಸ್ಟ್ ಬಾಡಿ ಕಡೆ ಗಮನ ಕೊಡ್ರಿ, ನಾ ಅವ್ರ ಕಡೆ ಗಮನ ಕೊಡ್ತೀನಿ. ಅಲ್ಲರ್ಟಿ, ಓಯ್ ಮುರಾರಿ ಅವರೇ, ಬುಡೇದಿ ಮನೆಯಲ್ಲಿಲ್ಲ ಅಂತ ಎಂತೆಂತದೋ ಮಾತಾಡ್ತೀರಾ. ರಾತ್ರಿ ಪಾರ್ಟಿ ಮಾಡ್ಲಿಕ್ಕೆ ರೆಡಿ ಆಗಿದ್ರಿ, ಈಗ ಇವಳ ಮೇಲೆ ಕಣ್ಣು ಹಾಕ್ತಿದ್ದೀರಾ? ಗುರು ಸಿದ್ದಾರೂಢ, ನನ್ನಂತ ಅಮಾಯಕಿನ ಮೇಲೆ ಅನುಮಾನ ಪಟ್ರ ಒಳ್ಳೇದನ್ನು ಪದಕ್ಕೆ ನೆಟ್ಲೆ ಹೊಡೆದಂಗಿರ್ತದ್ರಿ. ನಾ ಹೇಳಿದ್ದು ಈ ಕಿರಾತಕರಿಂದ ಅವ್ರಿಗೆ ರಕ್ಷಣೆ ಕೊಡೋ ಉದ್ದೇಶದಿಂದ. ಆಹಾ, ಗಂಡಸರ ಉದ್ದೇಶ ಎಂತ ಅಂತ ನನಗೆ ಗೊತ್ತಿಲ್ವಾ? ಬಾವಿ ಹತ್ರ ಹೋಗೋವರೆಗೂ ಬಜ್ಜಿ ಆಳ ನೋಡ್ತೇವೆ ಅಂತ ಹೇಳ್ತೀರಾ, ಹತ್ತಿರ ಹೋದ್ಮೇಲೆ ಧುಮುಕಿಯೇ ಬಿಡ್ತೀರಾ. ಅಕ್ಕ, ಇವ್ರಗಳ ಹತ್ರ ಮಾತಾಡ್ತಿದ್ರೆ ನಮ್ ನಾಲ್ಗೆ ಒಣಗೋಗಿರೋ ಇಡ್ಲಿ ತರ ಆಗತ್ತೆ. ಬಾ, ಈ ಮುಕುಂದನ್ ಕರ್ಕೊಂಡು ನಿಮ್ ಮನೆಗೆ ಹೋಗೋಣ. ಇವ್ರಿಲ್ಲೇ ಬಿದ್ದಿರ್ಲಿ. ಈಗ ದಿಲ್ರು ಬಾ, ನೀನು ಇವನನ್ನು ಕರ್ಕೊಂಡು ಹೋದ್ರೆ ನಾನು ನಿನ್ನೊಟ್ಟಿಗೆ ಬರ್ತೇನ. ಇವನಿಗೆ ಎಚ್ಚರಿಕೆಯಾಗಿ ಕೊಲೆ ಕೊಲೆ ಅಂತೇಳಿ ಅರಬ್ಬ ಹಾಕಿದಾಗ ನೀನು ಭಯ ಪಡ್ತಲ್ಲ, ಆಗ ನಾನು ನಿನಗೆ ಸಮಾಧಾನ ಮಾಡ್ತೀನಿ. ಫಸ್ಟ್ ನಿಮಗ್ ನೀವು ಸಮಾಧಾನ ಮಾಡ್ಕೊಳ್ರಿ, ಆಮೇಲೆ ನಮಗ್ ಸಮಾಧಾನ ಮಾಡಿವ್ರಂತೆ. ಬಾ ಅಕ್ಕ. ಓ ಕರ್ಕೊಂಬಿಡ. ನಿಮ್ಮ ಬೇಡದಿರುವ ತಮ್ಮನಿಂದ ಇದ್ದ 3 ಕಾಸಿನ ಮರ್ಯಾದೆ ಮೋರಿಯಲ್ಲಿ ಕೊಚ್ಕೊಂಡು ಹೋಯ್ತು. ಏನಕ್ಕ ಇದು? ಪೊಲೀಸವ್ರು ಹೆಣ ಕಾಯ್ತಾರೆ ಅಂತ ಗೊತ್ತಿತ್ತು, ಆದ್ರೆ ನಾವು ಇವನು ಈ ತರ ಕಾಯ್ತೀವಿ ಅಂತ ಗೊತ್ತಿರ್ಲಿಲ್ಲ. ಓಯ್, ಎಂತ ಕೂಡ ಮಾಡ್ಲಿಕ್ಕೆ ಆಗುದಿಲ್ಲ ಮಾರೈತಿ. ಪಾಪ ಕಂಡಾಬಟ್ಟೆ ಹೆದರ್ಕೊಂಡಿದ್ದಾನೆ. ಇವನಿಗೆ ಎಚ್ಚರಿಕೆ ಆಗುವವರೆಗೂ ನಾವು ಇವನೊಟ್ಟಿಗಿರುವ, ಆಯ್ತಾ? ಕತ್ತೆಗೆ ವಯಸ್ಸಾದಷ್ಟು ವಯಸ್ಸಾಗಿದೆ, ಒಂದ್ ಸಣ್ಣ ಕೊಲೆಗೆ ಇಷ್ಟೊಂದು ಹೆದರ್ಕೋತಾರ. ಇದೇ ಜಾಗದಲ್ಲಿ ನನ್ ಬಾವ ಮುದ್ದೇಗೌಡ ಇದ್ದಿದ್ರೆ ಆ ಕೊಲೆ ಮಾಡಕ್ ಪ್ರಯತ್ನ ಪಟ್ಟವ್ರನ್ನ ಧ್ವಂಸ ಮಾಡಿರೋರು. ಓ ಅಪ್ಪೆ, ಎಲ್ರು ಮುದ್ದೆಗೌಡ್ರೆ ಆಗಿರುದಿಲ್ಲ ಮಾರೈತಿ, ಇವನ ಹಾಗೆ ನಿದ್ದೆಗೌಡ್ರು ಆಗಿರ್ತಾರೆ. ಒಂದು ನಿಮಿಷ ಇರ, ಕಂಡಾಬಟ್ಟೆ ಬಾಜೆಲ್ ಆಗ್ತಾ ಉಂಟು, ಕುಡಿಲಿಕ್ಕೆ ಎಂತಾದ್ರೂ ತಗೊಂಡ್ಬರ್ತೇನೆ. ಇವನಿಗೆ ಪ್ರಜ್ಞೆ ಬರ್ಲಿ, ನಾನೇ ಹೊಡೆದು ಕೋಮಕ್ ಕಳಿಸ್ಬಿಡ್ತೀನಿ. ಮುಕುಂದ, ಎಂತಾಯ್ತು ಮಾರೈತಿ? ಅಯ್ಯೋ 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 ಅಯ್ಯೋ, ಇವನ ನಿಂತದಕ್ಕೆ ಟಿಪಾಯಿ ಮೇಲೆ ಮಲಗಿಸಿದೆ ಮಾರೈತಿ. ಟೀಪಾಯಿ ಗಟ್ಟಿ ಇದೆಯೋ ಇಲ್ವೋ ಅಂತ ಟೆಸ್ಟ್ ಮಾಡಕ್ಕೆ. ಮತ್ತಿನ್ನೇನಕ್ಕ, ಅವನೇ ಎತ್ ಕೂತು ನನ್ ನೋಡಿ ಕೊಲೆ 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 ಅಂತ ಬಡ್ಕೊಂಡು ಮೂರ್ಛೆ ಬಿದ್ದೋದ. ಹೋಗ್ಲಿ ಬಿಡು, ಇವನನ್ನ ಎತ್ತಿ ಅಲ್ಲಿ ಮಲಗಿಸು. ನಾನು ಒಬ್ಳೆ ಇವನ್ನ ಎತ್ತಿ ಅಲ್ಲಿ ಮಲಗಿಸ್ಬೇಕಾ? ಮೊದ್ಲೇ ಹೆಣ ತುಂಬಾ ಭಾರ. ಓಯ್, ಅವನಿನ್ನು ಮರ ಕಟ್ಲಿಲ್ಲ ಮಾರೈತಿ, ಗಡಿ ಗಡಿ ಹೆಣ ಹೆಣ ಅಂದು. ಅದೇ ನಿಜ ಆಗುವಾಗೆ ಮಾಡ್ಬೇಡ. ಹೋಗ್ಲಿ ಬಿಡಕ್ಕ, ಇಂಥ ವೇಸ್ಟ್ ಬಾಡಿಗಳು ಇದ್ರೆಷ್ಟು ಹೋದ್ರೆಷ್ಟು. ಹೋದ್ರೆ ಸ್ವಚ್ಛ ಭಾರತ ಆಗುತ್ತೆ. ನೋಡ್ದಕ್ಕ ಇವನ್ ಅವತಾರನ ಬೇಕು ಬೇಕು ಅಂತಾನೆ ನಾಟಕ ಮಾಡ್ತಿದಾರೆ. ಕಪ್ಪ
ಸಿಗಿದ್ರೆ ಎದ್ದು ಮಾತಾಡ್ತಾನೆ. ಓಯ್ ಅವನು ಡವ್ ಮಾಸ್ಟರ್ ಅಲ್ಲನಾ, ಗಡಿ ಗಡಿ ಮತಿ ಕೆಟ್ಟಿ ಬೀಳ್ತಿದ್ದಾನೆ ಅಂದ್ರೆ ಅವನು ನಿಜವಾಗ್ಲೂ ಕಂಡಾಬಟ್ಟೆ ಭಯ ಪಟ್ಟಿದ್ದಾನೆ. ಇಂಥ ಪುರ್ತಲ್ಲಿ ನಾವು ತಾಳ್ಮೆಯಿಂದ ಅವನನ್ನು ನೋಡ್ಕೋಬೇಕಾ? ಅಷ್ಟೊಂದ್ ತಾಳ್ಮೆ ನನಗಿಲ್ಲ. ಇಂಥ ಮೆಂಟ್ಲ ಜೊತೆ ಇದ್ರೆ ನಾನು ಮೆಂಟ್ಲಾಗ ಹೋಗ್ತೀನಿ. ನಾನ್ ಮನೆಗೆ ಹೋಗ್ತೀನಿ, ಅವ್ನಿಗೆ ಎಕ್ಸ್ಟ್ರಾ ಆದ್ಮೇಲೆ ಫೋನ್ ಮಾಡ್ಸು. ಓಯ್ 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 ಹೇಳಿ ಸರ್. ಏನ್ರಿ ಹೇಳೋದು? ಕೊಲೆ ಪ್ರಯತ್ನ ನೋಡೋ 12 ಗಂಟೆಗಳಾದ್ರು ಇನ್ನು ಏನು ಡೀಟೇಲ್ಸೇ ಗೊತ್ತಾಗಿಲ್ಲ. ಸರ್ ನಾನು ಅದೇ ಪ್ರಯತ್ನದಲ್ಲೇ ಇದ್ದೀನಿ ಸರ್. ಕೊಲೆ ಪ್ರಯತ್ನ ನಡೆದಿರೋ ಜಾಗನ ಪರಿಶೀಲನೆ ಮಾಡ್ತಿದ್ದೀನಿ ಸರ್. ನೀವು ಅಲ್ಲೇ ಪರಿಶೀಲನೆ ಮಾಡ್ಕೊಂಡು ಕೂತ್ಕೊಂಡ್ರೆ ನನ್ನ ಇಲ್ಲಿ ಡಿಬಾರ್ ಮಾಡಿ ಕಳಿಸ್ತಾರೆ. ನೋಡ್ರಿ, ಮಂತ್ರಿಗಳಿಗೆ ಪ್ರಜ್ಞೆ ಬರಕ್ ಮುಂಚೆ ಆ ಕೊಲೆ ಮಾಡಕ್ ಪ್ರಯತ್ನ ಪಟ್ಟವ್ರು ಯಾರು ಅನ್ನೋದು ನನಗೆ ಗೊತ್ತಾಗ್ಬೇಕು. ಖಂಡಿತ ಕಂಡುಹಿಡಿತೀನಿ ಸರ್. ಕಂಡುಹಿಡಿತೀನಿ ಅಂತ ಬರೀ ಫೋನಲ್ಲಿ ಹೇಳೋದಲ್ಲ, ಮೊದಲು ಹೋಗಿ ಆ ಪ್ರಜ್ಞೆ ತಪ್ಪಿರೋ ಹುಡುಗನ ವಿಚಾರಿಸಿ ಅವನಿಂದ ಏನಾದರೂ ಇನ್ಫಾರ್ಮೇಶನ್ ಸಿಕ್ಕಿದ್ರೆ ತಕ್ಷಣ ನನಗೆ ಫೋನ್ ಮಾಡಿ. ಸರ್ ಈಗಲೇ ನೀವು ಹೇಳಿದ ಕೆಲಸನ ಮಾಡ್ತೀನಿ ಸರ್. ಮಾಡಲಿಲ್ಲ ಅಂದ್ರೆ ನಿಮ್ಮನ್ನ ಕೆಲಸದಿಂದ ಕಿತ್ತಾಕ್ಬೇಕಾಗತ್ತೆ. ಇದೇನವ ನನ್ನ ತಮ್ಮನಿಗೆ ಇಂಥ ಗತಿ ಬಂದ್ಬಿಡ್ತು. ಒಳ್ಳೇದಾಯ್ತು ಬಿಡಿ ಜಾಂಬವ, ನೀವು ಕೋಮಕ್ಕೆ ಕಳಿಸುವ ಬದಲು ಅವನು ತಾನಾಗಿ ಹೋಗಿದ್ದಾನೆ. ಅಲ್ಲಿಗೆ ಆಸ್ತಿ ಕೊಡು ಅಂತೇಳಿ ನಿಮ್ಮ ಹಿಂದೆ ಬೀಳುದು ತಪ್ಪಲ್ಲ. ಲೇ ಮನೆ ಹಾಳ, ನನಗೆ ನನ್ನ ತಮ್ಮನಿಗಿಂತ ಆಸ್ತಿನೇ ಮುಖ್ಯ ಅನ್ಕೊಂಡಿದ್ಯೇನೋ? ಹಾಗಿದ್ರೆ ಅವನ ಆಸ್ತಿನ ಅವನ ಹೆಸರಿಗೆ ಬರ್ಕೊಟ್ಬಿಡಿ. ಯಾಕೆ ಸುಮ್ಮನೆ ಕೊಡ್ತೀನಿ ಅಂತ ಆಟ ಆಡಿಸ್ತಿದ್ದೀರಾ? ಬುದ್ಧಿ ಬರೋವರೆಗೂ ಆಟ ಆಡಿಸ್ಲೇಬೇಕು ಬಾನು, ಇಲ್ಲಾಂದ್ರೆ ಬುದ್ಧಿ ಇರೋರು ಯಾರಾದ್ರೂ ಬಂದು ಆಸ್ತಿ ಲಪ್ಪಾಯಿಸ್ಕೊಂಡು ಹೋಗ್ಬಿಡ್ತಾರೆ. ನೋಡ್ರಪ್ಪ, ಅವ್ರನ್ನ ಇಲ್ಲಿ ಮಲಗಿಸ್ಕೊಂಡು ನಾವು ಮಾತಾಡೋದು ಕೂತ್ರ ಅವ್ರ ಪ್ರಜ್ಞೆ ಬರಾಗಿಲ್ಲ. ನಡ್ರಿ, ಯಾರು ಚಲೋ ಡಾಕ್ಟರ್ ಹತ್ರ ತೋರಿಸ್ಕೊಂಬರ್ನು. ಚೆಕ್ ಫೇಮಸ್ ನಾಟಿ ವೈದ್ಯ ನಾನಿರ್ಬೇಕಾದ್ರೆ ಬೇರೆ ಡಾಕ್ಟರ್ ಎಂತದಕ್ಕೆ ಮಾರೇರೆ? ಬೇಡ ನಮ್ಮ ಮುನ್ಸೇನು, ಅವನಿನ್ನು ಮೋಕ 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 ಅಂತ ತುಂಬಾ ಆಡ್ಲಿಕ್ಕೆ ಉಂಟ. ಇನ್ನು ನೀನು ಮಾಡೋ ಔಷಧಿಯನ್ನು ತಗೊಂಡ್ರೆ ಪೋಕ ಪೋಕ ಅಂತೇಳಿ ನಾವು ಆಡ್ಬೇಕಾದಿತ್ತು. ನಾನ್ ಮಾಡುವ ನಾಟಿ ಔಷಧಿ ಬಗ್ಗೆ ಮಕ್ಕರ್ ಮಾಡ್ತೀರಾ? ನೋಡ್ತಾ ಇರಿ, ಒಂದಲ್ಲ ಒಂದು ದಿವಸ ನಾನು ಎಂತ ಅಂತ ತೋರಿಸ್ತೇನೆ. ನೋಡವ, ನೀನ್ ಏನೇ ಮಾಡೋದಾದ್ರೂ ನಿನ್ ಗಂಡನ ಮೇಲೆ ಪ್ರಯೋಗ ಮಾಡು. ಬೇಕಾದ್ರೆ ನಾವು ದೂರ ನಿಂತ್ಕೊಂಡು ಚಪ್ಪಾಳೆ ಹೊಡಿತೀವಿ. ಇದೇನ್ರಿ ಇದು? ಹೆಣಗಳ ಮುಂದೆ ನೊಣಗಳು ಕೂತಿದ್ದೀರಿ. ಏನ್ ಮಾತು ಅಂತ ಆಡ್ತೀರಿ ಇನ್ಸ್ಪೆಕ್ಟ್ರೆ? ಇವ್ನು ಇನ್ನೂ ಉಸಿರಾಡ್ತಿದ್ದಾನೆ. ಉಸಿರಾಡೋದು ಮುಖ್ಯ ಅಲ್ಲ ರೀ, ಪ್ರಜ್ಞೆ ಬರೋದು ಮುಖ್ಯ. ಇಷ್ಟೊತ್ತಾದ್ರೂ ಪ್ರಜ್ಞೆ ಬರ್ಲಿಲ್ಲ ಅಂದ್ರೆ ಏನ್ರಿ ಅರ್ಥ? ಮುಂದೆ ಬರ್ತದೆ ಅಂತ ಅರ್ಥ. ಮೀನಾತವ್ರ, ನಮ್ ಸಾಹೇಬ್ರಿಗೆ ಅದಿಲ್ಲ ಅನಿಸ್ತದ, ಅದಕ್ಕೆ ಹಂಗ ಆಡ್ಲಿಕ್ಕತ್ತಾರ. ಏನಯ್ಯ ನನಗಿಲ್ದೇ ಇರೋದು? ಅದೇ ರೀ, ನಂಗೆ ಜಾಸ್ತಿ ಅದಲ್ಲ. ನಿನಗೇನಯ್ಯ ಜಾಸ್ತಿ ಇರೋದು? ಅದೇ ರೀಪ, ನಿಮ್ಗೆ ಸ್ವಲ್ಪನೂ ಇಲ್ದೇ ಇರೋದು. ತಾಳ್ಮೆ ರೀ. ಅಯ್ಯೋ, ನಿನ್ ತಾಳ್ಮೆಗೆ ಇಷ್ಟು ಹೀಗೆ ಯಾಕ? ಒಂದ್ ದಿವಸ ಪೊಲೀಸ್ ಕೆಲಸ ಮಾಡಿ ತೋರ್ಸಯ್ಯ, ಕಷ್ಟ ಏನು ಅಂತ ಗೊತ್ತಾಗುತ್ತೆ. ಈಗ ಅವನು ಪ್ರಜ್ಞೆ ಬಂದ್ರೆ ಕೊಲೆಗಾರರು ಯಾರು ಅಂತ ಗೊತ್ತಾಗಿ ನಾನು ಅವ್ರನ್ನ ಹಿಡಿತೀನಿ. ನಾನು ಅವ್ರನ್ನ ಹಿಡಿದ್ರೆ ನನ್ನ ಕೆಲಸ ಉಳಿತೆ. ನನ್ನ ಕೆಲಸ ಉಳಿದ್ರೆ ನಾನು ಉಳಿತೀನಿ. ನಾನು ಉಳಿದ್ರೆ ನನ್ನ ಹೆಂಡತಿ ಮಕ್ಕಳು ಉಳಿತಾರೆ. ಆ ಕೆಲಸನ ನಾನು ಈಗ ಮಾಡ್ಲಿಲ್ಲ ಅಂದ್ರೆ ಡಿಪಾರ್ಟ್ಮೆಂಟ್ ಅವರು ಗೋ ಹೋಮ್ ಅಂತಾರೆ. ಮನೆಗೆ ಹೋದ್ರೆ ಹೆಂಡತಿ ನೋ ಹೋಮ್ ಅಂತಾಳೆ. ಆಗ ನಾನು ಯಾರ ಮನೆ ಮುಂದೆ ನಿಂತ್ಕೊಂಡು ವಾಚ್ಮನ್ ಕೆಲಸ ಮಾಡ್ಲಿ? ನನ್ನ ಕಷ್ಟನೂ ಸ್ವಲ್ಪ ಅರ್ಥ ಮಾಡ್ಕೊಡ್ರಿ. ಸರ್, ನಿಮ್ ಕಷ್ಟ ನಮಗೂ ಅರ್ಥ ಆಗ್ತಿದೆ. ಆದ್ರೆ ಏನ್ ಮಾಡೋದು? ಇವನಿಗೆ ಪ್ರಜ್ಞೆನೇ ಬರ್ತಿಲ್ವಲ್ಲ. ಬರೋ ಹಾಗೆ ಏನಾದ್ರು ಮಾಡ್ರಿ. ಇಷ್ಟು ಜನ ದಾಂಡಿಗರು ಕೂತಿದ್ರಿ, ಅವ್ನಿಗೆ ಏನು ಮಾಡಿದ್ರೆ ಪ್ರಜ್ಞೆ ಬರುತ್ತೆ ಅಂತ ನಿಮ್ಗೆ ಗೊತ್ತಿಲ್ವಾ? ಅದೆಲ್ಲ ಗೊತ್ತಿರ್ತಿದ್ರೆ ದಾಂಡಿಗರಾದ ನಾವು ನಿಮ್ಮ ಎದುರು ಎಂತದಕ್ಕೆ ದಂಡಪಿಂಡಗಳಾಗಿರ್ತಿದ್ವಿ. ಇದೊಂದು ಅವಕಾಶ ಕೊಡಿ ಇನ್ಸ್ಪೆಕ್ಟರ್. ಅವನೆದ್ದ ಕೂಡಲೇ ಮತ್ತೆ ಮಲಗಲಿಕ್ಕೆ ಅವಕಾಶ ಕೊಡದೆ ಸೀದಾ ನಿಮ್ಮ ಹತ್ರ ಎತ್ತಾಕೊಂಡು ಬರ್ತೇವೆ. ನನ್ನ ಕೆಲಸ ಎತ್ತಂಗಡಿ ಆಗಕ್ಕಿಂತ ಮುಂಚೆ ಇವನನ್ನ ಎತ್ತಾಕೊಂಡ್ ಬನ್ನಿ. ಪಾಪ, ಹೀಗೆ ಆದ್ರೆ SI ಕೆಲಸ ಕಳ್ಕೊಳ್ಳೋದು ಅಂತ ಗ್ಯಾರಂಟಿ. ಹಾಗಾದ್ರೂ ಮಾಡಿ ಇವ್ನಿಗೆ ಪ್ರಜ್ಞೆ ಬರುವಾಗ ಮಾಡ್ಬೇಕಲ್ಲ. ನೋಡಿ, ಹುಣಸೆ ಬೀಜದಿಂದಾನೇ ಹುಣಸೆ ಮರ ಬೆಳೆಯೋದು. ಹಾಗೆ ಇವ್ನ್ ನೋಡಿರೋ ಕೊಲೆ ಹೇಗಾಗಿದೆ ಅಂತ ನಾವೆಲ್ಲ ಟಿವಿಲೂ ನೋಡಿದೀವಿ, ಪೇಪರಲ್ಲೂ ಓದಿದೀವಿ. ಅದನ್ನೇ ಮರುಸೃಷ್ಟಿ ಮಾಡಿದ್ರೆ ಹೇಗೆ? ಇದೇ ಐಡಿಯಾ ನನ್ನ ತಲೆಗೂ ಬಂದಿತ್ತ ತಮ್ಮನ್ನ. ಜನಮನ್ ನಮ್ಮಿಬ್ಬರ ಕೆಮಿಸ್ಟ್ರಿ ಯಾವ ನಮ್ಮನೆ ಮ್ಯಾಚ್ ಆಗ್ತಾ ಉಂಟು. ನೀವ್ ಹೀಗೆ ಮ್ಯಾಚ್ ಮಾಡ್ತಾ ಇದ್ರೆ ನಾನ್ ನಿಮ್ ಬಾಡಿ ಟೋಟಲ್ ಆಗಿ ಕಾಪಾಡಿ.
ಬಿಟ್ಟಾಳ್ರ ಅವನು ಪ್ರಜ್ಞೆ ಬಂದಿದೆ. ಮೊದಲು SI ಸಾಹೇಬ್ರಿಗೆ ಫೋನ್ ಮಾಡ್ರು, ಅವ್ರ ಸಮಸ್ಯೆನಾದ್ರೂ ಪರಿಹಾರ ಆಗಲಿ. ಅಂದರೆ ನಿಮ್ಮ ತಮ್ಮನ ಸಮಸ್ಯೆ ಪರಿಹಾರ ಆಗೋದು ಬೇಡವಾ? ಅಲ್ಲೇ ಅವ್ರ ಸಮಸ್ಯೆ ಪರಿಹಾರ ಆದರೆ ಇವನ್ ಸಮಸ್ಯೆನೂ ಪರಿಹಾರ ಆದಾಗೆ ಮೊದಲು ಫೋನ್ ಮಾಡ್ರು. ಹಲೋ SI ಸಾಹೇಬ್ರ, ಅದೇನಾಗಿದೆ ಅಂದ್ರೆ ರೀ ಇಷ್ಟ ಆಗ್ಯದ ರೀ, ಲಗ್ನ ಬಂದ್ಬಿಡ್ರಿ. ಅಯ್ಯೋ ಇವ್ರು ಇನ್ನೊಂದ್ಸತಿ ಕೊಲೆ ಕೊಲೆ ಅಂದ್ರೆ ನಾನು ಒಂದ್ ವಾರ ಒಟ್ಟನ ಬಿಟ್ಟು ಹೋಗ್ಬಿಡ್ತೀನಿ. ನಾನು ಕೂಡ ಅದನ್ನೇ ಯೋಚನೆ ಮಾಡ್ತಿದ್ದೆ ದಿಲ್ರುಬಾ. ನಮ್ಮಿಬ್ಬರದು ಕೂಡ ಸೇಮ್ ಥಿಂಕಿಂಗ್. ಓಯ್ ನಂದು ಕೂಡ ಸೇಮ್ ಥಿಂಕಿಂಗ್ ಮಾರ್ಯಾರೆ. ಅದಕ್ಕೆ ಅವಳ ಪಾಡಿಗೆ ಅವಳು ಹೋಗಿ ಬಿಡ್ಲಿ, ನಾವಿಬ್ರು ನಮ್ಮ ಪಾಡಿಗೆ ಹೋಗೋಣ. ನೋ 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 ನೋ, ಫಸ್ಟ್ ಥಿಂಕಿಂಗ್ ಇಸ್ ಬೆಸ್ಟ್ ಥಿಂಕಿಂಗ್. ನಾನು ಮೊದಲು ಯೋಚನೆ ಮಾಡಿದಾಗ ಈಗ ಇವಳೊಟ್ಟಿಗೆ ಹೋಗ್ತೇನೆ, ನೆಕ್ಸ್ಟ್ ಟೈಮ್ ನಿನ್ನೊಟ್ಟಿಗೆ ಬರ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಅಲ್ಲಿವರೆಗೂ ನೀವು ಬದುಕಿದ್ರೆ ತಾನೇ ಅವಳ ಒಟ್ಟಿಗೆ ಹೋಗ್ತೀರಾ ಅಂತ ಗೊತ್ತಾದ ದಿನವೇ ನಿಮ್ಮನ್ನು ಕೊಲೆ ಮಾಡಿ ಬಿಡ್ತೇನೆ. ಇದೇನವ ಈಗಷ್ಟೇ ಪ್ರಜ್ಞೆ ಬಂದು ಮಾತಾಡ್ತಿದ್ದ, ಮತ್ತೆ ಪ್ರಜ್ಞೆ ತಪ್ಪುಟ್ನೆ. ಏನ್ರಿ ಪ್ರಜ್ಞೆ ಬಂದಿದೆ ಅಂತ ಫೋನ್ ಮಾಡಿದ್ರಿ, ಇಲ್ಲಿ ಬಂದು ನೋಡಿದ್ರೆ ಮತ್ತೆ ಪ್ರಜ್ಞೆ ತಪ್ಪಿದಾನೆ. ಬೇಗ ಎಚ್ಚರ ಮಾಡ್ರಿ, ಓಡ್ ಬಂದಿದ್ದಕ್ಕೂ ಸಾರ್ಥಕ ಆಗುತ್ತೆ. ಯಾಕ್ರಿ ಸಾಹೇಬ್ರ, ಗಾಡಿ ತಗೊಂಡ್ಬರ್ಲಿಕ್ಕೆ ಪೆಟ್ರೋಲ್ಗೆ ರೊಕ್ಕ ಇರ್ಲಿಲ್ಲ? ಇನ್ವೆಸ್ಟಿಗೇಷನ್ ಮುಗಿಯೋ ತನಕ ಇನ್ನು ಒಂದು ಮಾತಾಡಿದ್ರು ಗಾಡಿಲಿರೋ ಪೆಟ್ರೋಲ್ ತಗೊಂಡ್ ಬೆಂಕಿ ಹಚ್ಚಿಬಿಡ್ತೀನಿ. ಆಯ್ತ್ರಿ ಸಾಹೇಬ್ರ, ಇನ್ ಮ್ಯಾಲ ಒಂದು ಮಾತಾಡಂಗಿಲ್ಲ. ನೀವು ಹೂ ಅಂದ್ರೆ 2-3 ಮಾತಾಡ್ತೀನಿ. ಅಯೋಗ್ಯ, ಬಂದಿರೋ ಕೆಲಸ ಮುಗಿಸ್ಕೊಂಡು ಹೋಗೋಣ, ಬಾಯಿ ಮುಚ್ಕೊಂಡಿರೋ. ಸಾರ್ ಮೊದಲು ಅವನ್ನ ಎಬ್ಸಿ ಅದೇನು ಪ್ರಶ್ನೆ ಕೇಳ್ಕೊಂಡು ಹೋಗಿ ಸಾರ್. ಬ್ರೋ, ಹಲೋ ಹೇಳಿ ಸರ್. ಅದ್ಯಾಕ್ರಿ ಪದೇ ಪದೇ ಹೇಳಿ ಸರ್ ಅಂತೀರ? ಫೋನ್ ಮಾಡಿರೋದು ಹೇಳೋದಕ್ಕೆ ತಾನೆ. ಸಾರಿ ಸರ್. ಸಾರಿ ನೀವೇ ಇಟ್ಕೊಳ್ಳಿ. ಈಗ ಎಲ್ಲಿದ್ದೀರಾ? ಅದೇ ಸರ್, ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟವ್ರನ್ನ ನೋಡಿದ್ನಲ್ಲ ಸರ್, ಆ ಹುಡುಗನ ಹತ್ರಕ್ಕೆ ಇದ್ದೀನಿ. ಈಗಷ್ಟೇ ಪ್ರಜ್ಞೆ ಬಂದಿತ್ತು, ಮತ್ತೆ ಪ್ರಜ್ಞೆ ಹೋಯ್ತು ಸರ್. ಮತ್ತೆ ಬರುತ್ತೇನೋ ಅಂತ ಕಾಯ್ತಾ ಇದ್ದೀನಿ. ಒಂದು ಪ್ರಜ್ಞೆ ತಪ್ಪಿದ್ರೆ ಪರವಾಗಿಲ್ಲ, ನೀವೀಗ ಅರ್ಜೆಂಟಾಗಿ ಆಸ್ಪತ್ರೆಗೆ ಬನ್ನಿ. ಮಂತ್ರಿಗಳಿಗೆ ಪ್ರಜ್ಞೆ ಬಂದು ಕೊಲೆ ಮಾಡೋಕ್ಕೆ ಪ್ರಯತ್ನ ಪಟ್ಟವ್ರು ಯಾರು ಅಂತ ಹೇಳಿದ್ದಾರೆ. ಆಲ್ರೆಡಿ ಇನ್ನೊಂದು ಟೀಮ್ ಹೋಗಿ ಅವ್ರನ್ನ ಹಿಡಿದಾಕಿದ್ದಾರೆ. ಹೌದಾ ಸರ್? ಈಗ 2 ನಿಮಿಷಕ್ಕೆ ಬರ್ತೀನಿ ಸರ್. ಏನ್ ಸರ್ ಇಷ್ಟೊತ್ತರೆಗೂ ಗಾಬರಿ ಆಗಿದ್ದವರು ಫೋನ್ ಬಂದ್ ಕೂಡಲೇ ಇಷ್ಟೊಂದು ಖುಷಿಯಾಗಿದ್ದೀರಾ? ಎಂತ ಒಳ್ಳೆ ಸುದ್ದಿ ಕೇಳಿದ್ಮೇಲೆ ಖುಷಿ ಆಗದೆ ಇರುತ್ತೇನಮ್ಮ. ಹಾಸ್ಪಿಟಲ್ ಇರೋ ಮಿನಿಸ್ಟರ್ಗೆ ಪ್ರಜ್ಞೆ ಬಂದಿದೆಯಂತೆ, ಜೊತೆಗೆ ಅವ್ರನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ರಲ್ಲ ಅವ್ರನ್ನು ಹಿಡಿದಾಕಿದಾರಂತೆ. ಸಾರ್, ನಮ್ಮ ತಮ್ಮನಿಗೆ ಪ್ರಜ್ಞೆ ಬಂದ್ಮೇಲೆ ಅವ್ರನ್ನ ಹಿಡಿಬಹುದಿತ್ತಲ್ವೇ? ಅಲ್ಲಿ ತನಕ ನಾವೇನ್ ಮಸಾಲೆ ಬಡಿ ತಿನ್ಬೇಕಾಗಿತ್ತ? ನಿನ್ ತಮ್ಮನ್ಗೆ ಪ್ರಜ್ಞೆ ಬಂದ್ರು ಅಷ್ಟೇ, ಬರ್ದಿದ್ರು ಅಷ್ಟೇ. ನೀನೇನೋ ನಾಟಿ ವೈದ್ಯ ಅಂತೀಯಲ್ಲ, ನೋಡಮ್ಮ ಏನಾಗಿದೆ ಅಂತ. ಓಯ್ ಕೋಮದಲ್ಲಿದ್ದ ಮಿನಿಸ್ಟರ್ಗೆ ಪ್ರಜ್ಞೆ ಬಂತು, ಆದ್ರೆ ಪ್ರಜ್ಞೆ ಇದ್ದ ಇವನು ಕೋಮಕ್ಕೆ ಹೋಗಿದ್ದಾನೆ.